ಸ್ನೇಹಿತರೆ, ಭಾರತ ಸಂವಿಧಾನದಲ್ಲಿ ಯಾವುದು 7ನೇ ಅನುಸೂಚಿಯ ವಿಶೇಷ ಏನು? ವಿಷಯಗಳ ಬಗ್ಗೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಎಸ್ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿಯಲ್ಲಿ ಪ್ರೆಸೆಂಟ್ 98 ವಿಷಯಗಳು, ರಾಜ್ಯ ಪಟ್ಟಿಯಲ್ಲಿ 59 ವಿಷಯಗಳು, ಆಮೇಲೆ ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳದಾವೆ. ಕೇಂದ್ರಕ್ಕೆ ಸಂಬಂಧಪಟ್ಟದ್ದು ಕೇಂದ್ರ ಪಟ್ಟಿ, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ರಾಜ್ಯ ಪಟ್ಟಿ, ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಸಂಬಂಧಪಟ್ಟಿದ್ದು ಸಮವರ್ತಿ ಪಟ್ಟಿ. ಇವುಗಳನ್ನು ಬಿಟ್ಟು ನಾವು ಶೇಷಾಧಿಕಾರಗಳು ಅಂತ ಹೇಳಿ ಕರಿತೀವಿ. ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಈಗ ಕೇಂದ್ರ ಸರ್ಕಾರದ ಕೆಲವು ರಕ್ಷಣೆ ಅಂತ ಬರ್ತದೆ. ರಕ್ಷಣೆ ಬಂದಾಗ ರಾಜ್ಯ ಸರ್ಕಾರ ಹೋಗಿ ನಿಂದ್ರಂಗಿಲ್ಲ, ನಾವೇ ಮಾಡ್ತೇವೆ ಅಲ್ಲ, ಕೇಂದ್ರನೇ ಮಾಡ್ತಾರೆ ರಕ್ಷಣೆಗೆ ಸಂಬಂಧಪಟ್ಟಂಗ. ಈಗ ಶಿಕ್ಷಣ ಇದೆ, ಶಿಕ್ಷಣ ಯಾವ ಪಟ್ಟಿಯಲ್ಲಿ ಬರ್ತದೆ? ಶಿಕ್ಷಣ ಅನ್ನೋದು ಈಗ ನಾವು ಸಮವರ್ತಿ ಪಟ್ಟಿಯಲ್ಲಿ. ಈಗ ಆರೋಗ್ಯ ಅನ್ನೋದು ರಾಜ್ಯ ಪಟ್ಟಿ. ಈ ತರ ಓದಬೇಕು ನೀವು. ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳದಾವೆ, ರಾಜ್ಯ ಪಟ್ಟಿಯಲ್ಲಿ ಎಷ್ಟು ವಿಷಯಗಳದಾವೆ, ಸಮವರ್ತಿ ಪಟ್ಟಿಯಲ್ಲಿ ಎಷ್ಟು ವಿಷಯಗಳದಾವೆ. ಕೇಂದ್ರದ ಮೇಲೆ ಅಧಿಕಾರ, ಆ ಕೇಂದ್ರ ಪಟ್ಟಿಯಲ್ಲಿರುವಂತಹ ಅಧಿಕಾರಗಳನ್ನು ಕೇಂದ್ರ ಸಂಸತ್ತು ಮಾಡ್ತದೆ. ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳ ಮೇಲೆ ರಾಜ್ಯ ಶಾಸನ ಸಭೆ ಅದು ಮಾಡ್ತದೆ. ಅವು ಎರಡರಗಳನ್ನು ಒಳಗೊಂಡಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯಗಳ ಸಮ್ಮಿಶ್ರಣವಾಗಿ ಅದನ್ನ ಪಟ್ಟಿಗಳ ರಚನೆ ಮಾಡ್ತವೆ. ಇವುಗಳನ್ನು ಬಿಟ್ಟು ಹೆಚ್ಚುವರಿ ಅಧಿಕಾರ, ಈ ಉದಾಹರಣೆ ಮನೆ ತ್ರಿವಳಿ ತಲಾಖ ಬಂತು, ಅದು ಯಾವ ಪಠ್ಯಗೂ ಇಲ್ಲದು. ಈಗ ಬಯೋಟೆಕ್ನಾಲಜಿ ಆಗಿರ್ಬೋದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೋದು, ಆರ್ಟಿಫಿಷಿಯಲ್ ಆಫ್ ಥಿಂಗ್ಸ್ ಆಗಿರ್ಬೋದು, ಬಿಟ್ ಕಾಯಿನ್ ಆಗಿರ್ಬೋದು, ಇವೆಲ್ಲ ಶೇಷಾಧಿಕಾರಿಗಳು. ಯಾಕಂದ್ರೆ ಆರಂಭದಲ್ಲಿ ಸಂವಿಧಾನ ರಚನೆ ಮಾಡಬೇಕಾದಾಗ ಈ ವಿಷಯಗಳು ಇರಲಿಲ್ಲ. ಅವಾಗ ಇಂಥವು ಸೇರಿಸದೇ ಇರೋ ವಿಷಯಗಳು ಯಾರಿಗೆ ಸೇರ್ತವೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸೇರ್ತವೆ. ಕೇಂದ್ರ ಸರ್ಕಾರದ ಶೇಷಾಧಿಕಾರ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದ್ರೆ ಭಾರತ ಸಂವಿಧಾನದ 7ನೇ ಅನುಸೂಚಿ ಏನ್ ಮಾಡ್ತಂದ್ರೆ ಪಟ್ಟಿಗಳ ಬಗ್ಗೆ ಹೇಳ್ತಾರೆ, ವಿಷಯಗಳ ಬಗ್ಗೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ತೊಳೆ ಮಂದಿ ಗಣಪತಿ ಪಟ್ಟಿ ಅಂತಾರ ಅವ್ರು. ಮನೋರದ್ರ ಒಳಗೆ ಈಗ ಅಲ್ಲಿ ಗಣಪತಿ ಪಟ್ಟಿ ಎಲ್ಲ ಕತ್ತಾನವ ಛಾಯಾಕುಮಾರ್ ಅವರೇ ಏನೋ ನೋಡ್ತಿದ್ದೀರ ಒಳಗೆಲ್ಲ ಇವು. ಎಸ್, ನೆಕ್ಸ್ಟ್ 8ನೇ ಯಾವುದು? ಅಧಿಕೃತ ಭಾಷೆಗಳು. ಎಸ್, 8ನೇ ಅನುಸೂಚಿ ಭಾಷೆಗಳ ಬಗ್ಗೆ ಹೇಳುತ್ತದೆ. ಭಾಷೆಗಳು 8ನೇ ಅನುಸೂಚಿ ಯಾವುದ್ರ ಬಗ್ಗೆ ಹೇಳುತ್ತಂದ್ರೆ ಭಾಷೆಗಳ ಬಗ್ಗೆ ಮಾಹಿತಿಗಳು. ಅಧಿಕೃತವಾದಂಥ ಭಾಷೆಗಳು, ಅಧಿಕೃತವಾಗಿರುವಂಥ ಭಾಷೆಗಳು ಇವತ್ತು ಈ ಆಕ್ಚುಲಿ ಕನ್ನಡದ ಒಬ್ಬ ಪ್ರಸಿದ್ಧವಾದ ಕವಿ ಹೇಳ್ತಾನೆ, ದಂಡಿ ಅಂತ, ಭಾಷೆ ಇಲ್ಲದಿದ್ದರೆ ಜಗತ್ತು ಕಗ್ಗತ್ತಲಾಗ್ತಿತ್ತು ಅಂತ. ಎಷ್ಟು ಚೆನ್ನಾಗಿದೆಯಲ್ಲ. ನಮ್ಮ ಮಾತುಗಳು ಯಾರಿಗೆ ಅರ್ಥ ಅಲ್ಲಿ ಬಿದ್ದು ಅಡ್ಡಾಡತ್ರ ಅರ್ಥ ಅಲ್ಲಿ ಅಂತಂದ್ರೆ ಅದಕ್ಕೆ ಭಾಷೆ ಭಾವನೆಗಳನ್ನು ಹಂಚಿಕೊಳ್ಳುವ ಮಾಧ್ಯಮವಾಗಿದೆ. ಕೆಲವು ಭಾಷೆಗೆ ಲಿಪಿ ಇದೆ, ಇನ್ನು ಕೆಲವು ಭಾಷೆಗೆ ಲಿಪಿ ಇಲ್ಲ. ಲಿಪಿ ಇಲ್ಲದಿರುವಂಥ ಭಾಷೆಗಳು ಸಾಕಷ್ಟು ಅದಾವೆ. ಬಟ್ ಅವರು ಮಾತನಾಡುವ ರೀತಿ, ಪದ್ಧತಿ ಬಹಳಷ್ಟು ಚೆಂದ ಅನಿಸ್ತದೆ ಸ್ನೇಹಿತರೆ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಭಾಷೆಗಳ ಬಗ್ಗೆ ಇದೆ. ಸಂವಿಧಾನದ 8ನೇ ಅನುಸೂಚಿ ಭಾಷೆಗಳ ಬಗ್ಗೆ ಮಾತಾಡ್ತದೆ. ಆದರೆ ಭಾಗ ತೆಗೆದುಕೊಂಡಾಗ 17ನೇ ಭಾಗ, ವಿಧಿ ತೆಗೆದುಕೊಂಡಾಗ 343ನೇ ವಿಧಿ. ಸಂವಿಧಾನದ 343ನೇ ವಿಧಿ ಭಾಷೆಗಳ ಬಗ್ಗೆ ಹೇಳ್ತದೆ. 17ನೇ ಭಾಗ ಭಾಷೆಗಳ ಬಗ್ಗೆ ಹೇಳ್ತದೆ. ಮತ್ತೆ 8ನೇ ಅನುಸೂಚಿ ಭಾಷೆಗಳ ಬಗ್ಗೆ ಹೇಳ್ತದೆ. ಪ್ರಸ್ತುತ ಭಾರತದಲ್ಲಿ ಸಂವಿಧಾನಬದ್ಧ ಭಾಷೆಗಳ ಸಂಖ್ಯೆ 22. ವೆರಿ ಗುಡ್, 22 ಭಾಷೆಗಳದಾವೆ. ಸಂವಿಧಾನಬದ್ಧ ಭಾಷೆಗಳ ಸಂಖ್ಯೆ 22. ಸಂವಿಧಾನ ಜಾರಿಗೆ ಬಂದಾಗ 14 ಭಾಷೆಗಳು. ಎಕ್ಸಲೆಂಟ್. ಸಂವಿಧಾನ ಜಾರಿಗೆ ಬಂದಾಗ 14 ಭಾಷೆಗಳಿದ್ದವು. ನೀವು ಆನ್ಸರ್ ಮಾಡ್ಬೇಕಲ್ಲಿ, ಬರೀ ಸಿದ್ದು ಅವರು ನಾವು ಇಬ್ಬರೇ ಡಿಸ್ಕಸ್ ಮಾಡೋದಲ್ಲ. 14 ಭಾಷೆಗಳಿದ್ದವು. ನೋಡಿ, ಎಲ್ಲರೂ ಆನ್ಸರ್ ಮಾಡ್ಲಕತ್ತೀರಿ. ಯಾರ ಬುಕ್ ಯಾವ್ದು ಓದಬೇಕು ಅಂತ ಸುಮ್ಮ ಪಾಠ ಕೇಳೋದು. ಈಗ ಆರಾಮ್ ಮಾಡ್ಲಕತ್ತಿ ಬುಕ್ ನನ್ನ ಪಾಠ ಕೇಳಿ ಚಂದ ಹೊಸ ಮಂದಿ ಕೂಡ ಡಿಸ್ಕಸ್ ಮಾಡಮು. ಇಲ್ಲಾರ ದಿವಸ ಒಳಗೆ ನನ್ನೊಂದು ಇರಲಿ ಅಂತೇಳಿ. ನೋಡಿ, ಭಾರತ ಸಂವಿಧಾನದಲ್ಲಿ 22 ಭಾಷೆಗಳು. ಸಂವಿಧಾನ ಜಾರಿಗೆ ಬಂದಾಗ 14 ಭಾಷೆಗಳು. ಆ ಭಾಷೆಗೆ ಸಂಬಂಧಪಟ್ಟಂತೆ ತಿದ್ದುಪಡಿಗಳನ್ನು ಕೇಳ್ತಾನೆ. 21ನೇ ಸಂವಿಧಾನಕ್ಕೆ ತಿದ್ದುಪಡಿ, 21ನೇ ತಿದ್ದುಪಡಿ, 71ನೇ ತಿದ್ದುಪಡಿ, 92ನೇ ತಿದ್ದುಪಡಿ ಎರಡು ಕೂಡಿಸ್ಬಿಡುದು. 21, 71 ಸುಮ್ಮ ಟ್ರಿಕ್ ಅದು. ಮತ್ತೆ ಕುಡಿಸ್ಯಾರಂತೀನಿ ಒಳಗೆ ಹೊಸು ಅಂತ ಬೆಳಗದ. 21ನೇ ತಿದ್ದುಪಡಿ, 71ನೇ ತಿದ್ದುಪಡಿ, 92ನೇ ತಿದ್ದುಪಡಿ, 21ನೇ ತಿದ್ದುಪಡಿ, 71ನೇ ತಿದ್ದುಪಡಿ ಮತ್ತೆ 92. 21ನೇ ತಿದ್ದುಪಡಿ ಎಷ್ಟು ಭಾಷೆಗಳು? ಒಂದು ಭಾಷೆ. 71ನೇ ತಿದ್ದುಪಡಿ 3 ಭಾಷೆ. 92ನೇ ತಿದ್ದುಪಡಿ ಎಸ್, ವೆರಿ ಗುಡ್, ವೆರಿ ಗುಡ್. ಸಿಂಧಿ ಭಾಷೆ, NMK ಭಾಷೆ, BDMS ಭಾಷೆ ಅಲ್ಲ, ಸುಮ್ಮನೆ ಸ್ಟ್ರಿಕ್ ನೆನ್ಪಿಡ್ರಿ. ಸಿಂಧಿ ಭಾಷೆ, NMK ಭಾಷೆ, BDMS. ಅತಿ ಹೆಚ್ಚು ಸಿಂಧಿ ಮಾತನಾಡುವ ರಾಜ್ಯ ಯಾವುದಂತ ಕ್ವಶನ್ ಕೇಳಿದ್ದಾನೆ. ಆನ್ಸರ್ ಮಾಡಿ ನೋಡೋಣ ಎಲ್ಲರೂ. ಗರಿಷ್ಠ ಸಿಂಧಿ ಮಾತನಾಡುವ ರಾಜ್ಯ ಭಾರತ ದೇಶದಲ್ಲಿ ಗುಜರಾತ್. ಅತಿ ಹೆಚ್ಚು ಸಿಂಧಿ ಸಂಸ್ಕೃತ ಭಾಷೆಯನ್ನು ತನ್ನ ಮಾತೃಭಾಷೆಯನ್ನಾಗಿ ಸ್ವೀಕಾರ ಮಾಡಿದ ರಾಜ್ಯ ಯಾವುದಂತ ಕೇಳಿದ್ದಾನೆ. ಉತ್ತರಾಖಂಡ ತನ್ನ ಮದರ್ ಟಂಗ್ ಯಾವುದಿದೆ ಅಂದ್ರೆ ಸಂಸ್ಕೃತ ಇದೆ. ನಾವು ಕನ್ನಡ ಹೆಂಗೆ ಎಷ್ಟು ಬಿಚ್ಚಿ ಎಷ್ಟು ಖುಷಿಯಿಂದ ಸಂತೋಷದಿಂದ ಮಾತಾಡ್ತೀವಲ್ಲ, ಹಂಗೆ ಭಾರತ ದೇಶದಲ್ಲಿ ಉತ್ತರಾಖಂಡದ ವಿಶೇಷ ಏನಂದ್ರೆ ಅಲ್ಲಿ ಸಂಸ್ಕೃತ ಭಾಷೆ ಮಾತೃಭಾಷೆ ಆಗಿದೆ. ಸಂಪೂರ್ಣವಾದ ಒಂದು ಹಳ್ಳಿ ಬರೀ ಸಂಸ್ಕೃತ. ವೆರಿ ಗುಡ್. ನಮ್ಮ ಶಿವಮೊಗ್ಗ ಜಿಲ್ಲೆಯ ಮತ್ತೂರು ಸಂಪೂರ್ಣವಾಗಿ ಸಂಸ್ಕೃತವನ್ನೇ ಮಾತನಾಡುವ ಹಳ್ಳಿ. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಮತ್ತೂರು, ಶಿವಮೊಗ್ಗ ಜಿಲ್ಲೆಯ ಮತ್ತೂರು ನೋಡಿ ಸಂಪೂರ್ಣವಾಗಿ ಸಂಸ್ಕೃತವನ್ನು ಮಾತಾಡ್ತಾರೆ. ವೆರಿ ಗುಡ್, ವೆರಿ ಗುಡ್. ನೋಡಿ, ಸಂಸ್ಕೃತ ಭಾಷೆ ಮಾತಾಡೋದು ಅಷ್ಟು ಸುಲಭ ಅಲ್ಲ.
ಭಾರತ ಸಂವಿಧಾನದಲ್ಲಿ ಇವತ್ತ ನೋಡಿ 71ನೇ ತಿದ್ದುಪಡಿ 3 ಭಾಷೆಗಳು, NMK ಭಾಷೆಗಳು, 92ನೇ ತಿದ್ದುಪಡಿಯಲ್ಲಿ 4 ಭಾಷೆಗಳು, ಬುಡೋ ಭಾಷೆ, ಡೋಗ್ರಿ, ಮೈತಾಲಿ, ಸಂತಾಲಿ, ಇವು ಬುಡಕಟ್ಟು ಜನಾಂಗ ಮಾತನಾಡುವ ಭಾಷೆಗಳು. ಬುಡೋ ಭಾಷೆ, ಡೋಗ್ರಿ ಭಾಷೆ, ಮೈತಾಲಿ ಭಾಷೆ, ಸಂತಾಲಿ ಭಾಷೆ. ಭಾಷೆಗಳ ಮೇಲೆ ಭಾರತ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಇದೆ ಅಂತಂದ್ರೆ 17ನೇ ಭಾಗದಲ್ಲಿ ವಿಧಿ ಯಾವುದಂತಂದ್ರೆ 343ನೇ ವಿಧಿ. ಈ ಸದ ಪ್ರೆಸೆಂಟ್ ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆಯನ್ನಾಗಿ ಸ್ವೀಕಾರ ಮಾಡಬೇಕಂತಿದೆ. ಅದನ್ನ ಹೇಳ್ತಾ ಇದ್ದಾರೆ, ಹಿಂದಿ ಭಾಷೆನ ಸ್ವೀಕಾರ ಮಾಡಬೇಕು, ಹಿಂದಿ ಭಾಷೆ ಸ್ವೀಕಾರ ಮಾಡಬೇಕು. ಕ್ವಶನ್ ಕೇಳ್ತಾನೆ, ಹಿಂದಿಯನ್ನ ರಾಷ್ಟ್ರ ಭಾಷೆಯನ್ನಾಗಿ ಬಳಸಬೇಕು ಸಂವಿಧಾನದ ಯಾವ ವಿಧಿ ಅಂದ್ರೆ 351ನೇ ವಿಧಿ. ಭಾರತ ಸಂವಿಧಾನದ 351ನೇ ವಿಧಿಯಲ್ಲಿ ಹಿಂದಿ ಭಾಷೆಯನ್ನ ರಾಷ್ಟ್ರೀಯ ಭಾಷೆಯನ್ನಾಗಿ ಸ್ವೀಕಾರ ಮಾಡಿ ಅದನ್ನ ಬೆಳೆಸಬೇಕು ಅಂತೇಳಿ ಓದ್ರೆ ಚೆನ್ನಾಗಿ ಇವೆಲ್ಲವುಗಳನ್ನ. ಇನ್ನು ಸಂವಿಧಾನದಲ್ಲಿ ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ದು, ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳು. ಆ 8ನೇ ಅನುಸೂಚಿ ಏನು ಹೇಳ್ತದಂದ್ರೆ ಭಾಷೆಗಳ ಬಗ್ಗೆ ಮಾಹಿತಿ ಕೊಡ್ತದೆ.